ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ರೆಸಾರ್ಟಿಗೆ ಬಂದಿದ್ದೀವಿ. ಮಾರ್ನಿಂಗ್ ಸನ್ಲೈಟ್. ನನಗೆ ಸನ್ರೈಸಸ್ ಆ್ಯಂಡ್ ಸನ್ಸೆಟ್ಸ್ ಅಂದರೆ ತುಂಬ ಇಷ್ಟ. ಚೀತಾ ಎಲ್ಲ ಇಲ್ಲೇ ಬಂದಿದ್ದೀವಿ ಆಯಿತಾ. ಆ್ಯಕ್ಚುಲಿ ಇದು ಫುಲ್ಲು ಫಾರೆಸ್ಟ್ ಒಳಗಡೆ ಇರೋದು. ಆಚೆ ತೋರಿಸ್ತೀನಿ ನೋಡಿ, ಹಿಂಗಿದೆ ಫುಲ್ ಆಚೆಗಡೆ. ಅಲ್ಲೆಲ್ಲ ಫುಲ್ ಫಾರೆಸ್ಟ್. ಯಶಿಕ ಇವತ್ತು ಸ್ಕೂಲ್ಗೆ ಹೋಗಲ್ವಾ? ಮನೆಯಲ್ಲೇ ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿಬಿಟ್ರೆ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಲ್ವಾ? ಓಕೆ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಇವಾಗ. ಯಶಿಕ ಬ್ರಷ್ ಮಾಡಿಸಿ ಆಮೇಲೆ ಲೆಟ್ಸ್ ಸಿ. ಬ್ರಷ್ ಯಾಕೆ ನಾನು ಹಾಕ್ತೀನಲ್ಲ ಅದೆಲ್ಲ. ನಿಮಗೆ ಯಾಕೆ ಕಷ್ಟ ಇಲ್ಲ? ಸ್ವಲ್ಪ ಬನ್ನಿ ಕೊಡು ರಾಶಿ. ಕಂಟ್ರೋಲ್ ಬಲ್ಲ ಕರ್ಕೊಂಡು ಬಂದು ಹೋಗ್ತೀನಿ. ಹೋಗೋಣ ಬ್ಯಾಮ್ ಬ್ರಷ್ ಬೇಗ ಬ್ರಷ್ ಮಾಡಿ ಬಾ ಬಾ. ಹೌದು ಸರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹುಷಾರು, ಕೆಳಗೆ ನೋಡಿಲ್ಲ ಶೋ. ಯಾವಾಗಲೂ ಅನ್ಕೋತಿರ್ತೀನಿ, ಎಷ್ಟೊಂದು ಜನ ಈ ನಿವ್ಯಾ, ಡವ್ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಲೈಕ್ ಹೆಂಗೆ ಅದೆಲ್ಲ ಯೂಸ್ ಮಾಡ್ತಾರೆ ಅಂತ. ಯಾಕಂದರೆ ಅದರಲ್ಲಿ ಎಷ್ಟು ಕೆಮಿಕಲ್ ಹಾಕಿರ್ತಾರೆ. ಆ್ಯಂಡ್ ಅಂಡರ್ ಆರ್ಮ್ಸಿಗೆ ಹಾಕೋದು ಎಷ್ಟು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ನಿಗೆ. ಸೊ ದಿಸ್ ಇಸ್ ಫ್ರಮ್ ಜ್ಯೂಸಿ ಕೆಮಿಸ್ಟ್ರಿ. ಇಟ್ಸ್ ವೆರಿ ಗುಡ್. ಅಂದರೆ ಬೇಸಿಕಲಿ ಹ್ಯಾಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಅದಕ್ಕೋಸ್ಕರ ಇಟ್ ವರ್ಕ್ಸ್ ಫಾರ್ ಮೀ. ಅದು ಹೇಳ್ತಾರಲ್ಲ, ನಜರ್ ಈಸ್ ರಿಯಲ್ ಅಂತ. ಅದಕ್ಕೆ ಅದಂದ್ರೇ ನಂಗೆ ಭಯ. ಮೋಸ್ಟ್ ಆಫ್ ದ ಇನ್ಫ್ಲೂಯೆನ್ಸರ್ಸ್ ಲೈಫ್ನ ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದೆಮ್ ಏನಾರ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಡಿವೋರ್ಸ್ ಆಗ್ತಾ ಇರುತ್ತೆ, ಅಥವಾ ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಅಂದರೆ ಅದೆಲ್ಲ ನೆಗೆಟಿವ್ ನೋಡಬಾರ್ದು ಅಂತಲ್ಲ, ಇಟ್ ಯೂಶಲಿ ಪಾಪ್ಸ್ ಅಪ್. ಸೊ ಐ ಯೂಶಲಿ ಸ್ಟೇ ಅವೇ ಫ್ಯಾಮ್ಲಿನ ತೋರ್ಸೋದಾಗಿರ್ಬೋದು. ಯಾಕಂದರೆ ನಿಜವಾಗ್ಲೂ ಇವಾಗ ನಮ್ಮ ಸ್ವಂತದವ್ರನ್ನಂತಲೇ ತೊಗೊಂಡ್ರೆ ನೋಬಡಿ ವಿಲ್ ಬಿ ರಿಯಲಿ ಹ್ಯಾಪಿ ದಟ್ ವಿ ಆರ್ ಡೂಯಿಂಗ್ ವೆಲ್ ಇನ್ ಲೈಫ್. ಆಯಿತಾ, ಅದು ಎಲ್ಲೋ 1000ದಲ್ಲಿ ಒಬ್ಬರು ಯಾರೋ ಖುಷಿ ಪಡ್ತಾರೆ ನಾವು ಚೆನ್ನಾಗಿದ್ರೆ. ಬಟ್ ಇನ್ನು 99% ಬರೀ ಉರ್ಕೊಳ್ಳೋದೇ ಆಗೋಗಿರುತ್ತೆ. ಆಯಿತಾ. ಸೊ ನನಗೆ ಏನು ಮೋಟೋ ಅಂದರೆ, ಲೈಕ್ ಆಲ್ಮೋಸ್ಟ್ 7-8 ಇಯರ್ಸ್ ಬ್ಯಾಕ್ ನನ್ನ ಲೈಫ್ ಈ ಥರ ಇದ್ದಿಲ್ಲ. ಅಂದರೆ ನನಗೇನು ಬೇಕೋ ತೊಗೊಳ್ಳೋ ಅಷ್ಟು ಅಫೋರ್ಡಬಿಲಿಟಿ ಇರ್ತಾಯಿದ್ದಿಲ್ಲ, ಅಥವಾ ನನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗೋಷ್ಟು ಅಫೋರ್ಡಬಿಲಿಟಿ ಇರ್ತಾಯಿದ್ದಿಲ್ಲ. ಆ್ಯಂಡ್ ಮೆಂಟಲಿ ಆಲ್ಸೋ ಸಿಕ್ಕಾಪಟ್ಟೆ ಸ್ಟ್ರೆಸ್ಡ್ ಆಗಿರ್ತಾಯಿದ್ದೆ. ಬಟ್ ಇವಾಗ ಲೈಫ್ ಈಸ್ ವೆರಿ 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 ಬ್ಯೂಟಿಫುಲ್. ಐ ಫೀಲ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಔಟ್. ಅಂದರೆ ನನಗೇನು 5 to 7 ಇಯರ್ಸ್ ಬ್ಯಾಕ್ ಏನೇನೆಲ್ಲ ಬೇಕಾಗಿತ್ತೋ ಅದೆಲ್ಲ ಇವತ್ತು ಲೈಫಲ್ಲಿದೆ. ಐ ಡೋಂಟ್ ವಾಂಟ್ ಟು ಫ್ಲಾಂಟ್ ಇಟ್. ಆ್ಯಂಡ್ ಸುಮ್ಮನೆ ಬೇಡದೇ ಇರೋ ಕೆಟ್ಕಣ್ಣೆಲ್ಲ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ ನಂಗೆ ಒಂಚೂರು. ಅದಕ್ಕೋಸ್ಕರ ಐ ಡೋಂಟ್ ನೋ ಇಫ್ ಐ ವಿಲ್ ಬಿ ಶೋಯಿಂಗ್ ಮೈ ಫ್ಯಾಮಿಲಿ ಟು ಎವ್ರಿಬಡಿ, ಅಥವಾ ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಯಾರ ಜೊತೆ ಹೋಗ್ತಾಯಿದ್ದೀನಿ, ಇದೆಲ್ಲ ಇಂಟೆನ್ಷನಲಿ ನಾನು ತೋರಿಸಲ್ಲ. ಲೈಕ್ ಇವಾಗ ನೋಡಿದ್ರೆ ಯು ಕ್ಯಾನ್ ಈಸಿಲಿ ಗೆಸ್ ನನ್ನ ಮಗಳು, ನನ್ನ ಹಸ್ಬೆಂಡ್ ಎಲ್ಲ ಇದ್ದಾರೆ ಅಂತ. ಇದ್ರ ಜೊತೆ ಬೇರೆ ಇನ್ನೂ ಯಾರೋ ಇರ್ಬೋದು ನಮ್ಮ ಜೊತೆ, ಅಥವಾ ಇಲ್ದೇನೂ ಇರ್ಬೋದು. ಸೊ ಐ ಡೋಂಟ್ ವಾಂಟ್ ಟು ಶೋ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಆ್ಯಂಡ್ ನಾನು ಏನೇ ಒಂದು ಸೋಷಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ರೂ ಇಟ್ ವಿಲ್ ಬಿ ಲೈಕ್ ನಾನು ಹೋಗಿ ಬಂದಾದಮೇಲೆ ಪೋಸ್ಟ್ ಮಾಡ್ತೀನಿ. ಐ ಡೋಂಟ್ ನೋ, ಲೈಕ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದ್ಯಾಟ್ ಬ್ಯಾಡ್ ಈವಿಲ್ ಐ ನೀವು ತುಂಬ ಬ್ಲೆಸ್ಸಿಂಗ್ಸ್ ಇರಬೇಕು. ಆ್ಯಂಡ್ ಅದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಿಮ್ಮನ್ನ ಇಷ್ಟಪಡೋರು ಇರಬೇಕು. ಬಟ್ ಎಲ್ಲರ ಲೈಫಲ್ಲೂ ಅದೇ ಥರ ಇರಲ್ಲ, ಓಕೆನಾ. ಸೊ ಏನಂದರೆ ಜಾಸ್ತಿ
ತೋರಿಸ್ಕೊಂಡು ನಾವೇ ಸುಮ್ಮನೆ ಬೇಡದಿರೋದನ್ನ ಅಟ್ರಾಕ್ಟ್ ಮಾಡೋದಕ್ಕಿಂತ ಐ ಜಸ್ಟ್ ವಾಂಟ್ ಟು ಸ್ಟೇ ಅವೇ ಫ್ರಮ್ ದ ಈವಿಲ್ ಐಸ್. ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಪುಟ್ಟಿಂಗ್ ಮೈ ಫ್ಯಾಮ್ಲಿ ಅವೇ. ನಂಗೆ ಗೊತ್ತಿಲ್ಲ ಮತ್ತೆ ಯಾವಾಗ ನನ್ನ ಫ್ಯಾಮ್ಲಿನ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ವ್ಲಾಗ್ ಮಾಡ್ತೀನಿ ಅಥವಾ ಐ ವಾಂಟ್ ಟು ಶೋ ಇಟ್ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ದ್ಯಾಟ್ಸ್ ದ ಥಿಂಗ್. ಅದಕ್ಕೋಸ್ಕರನೇ ಐ ಜಸ್ಟ್ ಆ್ಯಂಡ್ ಆಲ್ಸೋ ಮೋರ್ ಓವರ್ ಎಷ್ಟೊಂದು ಜನ ಕೇಳ್ತಿದ್ರು ನನ್ನ ಇನ್ಸ್ಟಾಗ್ರಾಮ್ ಏನಾಯಿತು ಅಂತ. ಇಟ್ ವಾಸ್ ಬೇಸಿಕಲಿ ಆ್ಯಕ್ಟ್. ಸೊ ಅದಕ್ಕೋಸ್ಕರ ನಾನು ನನ್ನ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಏನಿದೆ ಅದನ್ನು ಡಿಲೀಟ್ ಮಾಡಿದ್ದೀನಿ ನಾನು. ಆ್ಯಂಡ್ ನಂದು ಇನ್ನೊಂದು ಪ್ರೊಫೈಲ್ ಏನಿತ್ತು ಅದನ್ನು ಐ ಹ್ಯಾವ್ ಆ್ಯಕ್ಚುಲಿ ಚೇಂಜ್ ದ ಯೂಸರ್ ನೇಮ್. ನಾನು ಅದನ್ನು ಯೂಸೇ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ರಿಮೂವ್ ಆಲ್ ದ ಫಾಲೋವರ್ಸ್ ಫ್ರಮ್ ದೇರ್ ಆ್ಯಂಡ್ ಜಸ್ಟ್ ಕೀಪ್ ಇಟ್ ಫಾರ್ ಮೈ ಸೆಲ್ಫ್ ಅಂತ. ಯಾಕಂದರೆ ಅದ್ರಲ್ಲಿ ತುಂಬ ಮೆಮೊರೀಸ್ ಇದೆ ನನ್ನ ಹಳೆಯ ಪ್ರೊಫೈಲಲ್ಲಿ. ಅದಕ್ಕೋಸ್ಕರ ಅದನ್ನು ಜಸ್ಟ್ ಐ ಆಮ್ ಪರ್ಸ್ನಲಿ ಯೂಸಿಂಗ್ ಇಟ್. ಅದು ಬಿಟ್ಟರೆ ಇವಾಗಿರೋ ಪ್ರೊಫೈಲ್ ಲಶು ಅಲ್ಲಿ ನೋಡು ಬರ್ಡಿ ಎಷ್ಟು ಮುದ್ದಾಗಿರೋ ಬರ್ಡ್ಸ್ ಇದೆ ಗೊತ್ತಾ, ಅಲ್ಲಿ ಪುಟಾಣಿ ಬರ್ಡ್ಸ್. ಅಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಕೂತಿದ್ರು, ಓಡೋಗ್ಬಿಡ್ತಲ್ಲ. ಟೈಮ್ ಎಷ್ಟಾಯ್ತು ಆ್ಯಂಡ್ ನಾನು ಮೋರ್ ಓವರ್ ಏನೂ ಹಾಕ್ಕೊಂಡಿಲ್ಲ ಆಯಿತಾ ಫೇಸ್ ಮೇಲೆ. ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಲೆಸ್ ಇಸ್ ಮೋರ್. ಆ್ಯಂಡ್ ನನಗೆ ಇದಾಕು ನಾವು ಮುಂಚೆಯಿಂದನೂ ಆ ಥರ ಇಲ್ಲ. ಒಂದೊಂದು ಸತಿ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀನಿ ಬೇರೆಯವ್ರನ್ನ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಬಟ್ ಇನ್ ರಿಯಾಲಿಟಿ ದಿಸ್ ಇಸ್ ಹೂ ಐ ಹ್ಯಾಮ್. ನಾನು ಬರೀ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡ್ರೆ ನನ್ನ ಜೀನ್ಸಲ್ಲಿ ಆ್ಯಕ್ಚುಲಿ ದೆರ್ ಇಸ್ ಗುಡ್ ಸ್ಕಿನ್. ನೀವು ನೋಡ್ಬೋದು ನಾನು ಹಿಂಗೆ ಮಾಡೋದು ಕೂಡ ನನಗೆ ಯಾವುದೂ ರಿಂಕಲ್ಸ್ ಇಲ್ಲ. ಐ ಆಮ್ 30 ಇವಾಗ. 30ನಾ? ಹೌದು 30. ಈ ವರ್ಷ ಬಂದರೆ 30 ಕಂಪ್ಲೀಟ್ ಆಗುತ್ತೆ. ನನಗೆ 31ಗೆ ಬೀಳುತ್ತೆ ಈ ವರ್ಷ. ಬಟ್ ಸ್ಟಿಲ್ ನೋಡಿ ಹಿಂಗೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆಲ್ಲ ರಿಂಕಲ್ಸ್ ಬರುತ್ತೆ, ಅದೆಲ್ಲ. ಸೊ ಬೇಸಿಕಲಿ ಮೈನಸ್ ಗುಡ್ ಜೀನ್ಸ್ ಆಯಿತಾ. ನಾನು ಬೇಡದೇ ಇರೋದೆಲ್ಲ ಜಾಸ್ತಿ ತಿಂತೀನಿ. ಬಟ್ ಟಚ್ ನನಗೆ ಏನಂದರೆ ಜೀನ್ಸಲ್ಲಿ ಒಳ್ಳೆ ಸ್ಕಿನ್ ಇದೆ. ಸೊ ಥ್ಯಾಂಕ್ಫುಲ್ ಅದಕ್ಕೆ. ಸೊ ಇವತ್ತು ಏನಂದರೆ ನಾನು ಇದು ಯಾವುದೋ ಒಂದು ಬಟ್ಟೆ ತೊಗೊಬಂದಿದ್ದೀನಿ ಅಂತ ನಾನು ಹೇಳಿದ್ನಲ್ಲ. ನನಗೆ ಐ ಜಸ್ಟ್ ವಾಂಟೆಡ್ ಟು ಗೋ ಸಮ್ವೇರ್. ಜಾಸ್ತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಏನೋ ಮಾಡಿಕೊಂಡು ಹೋಗೋಕ್ಕೆ ಇಷ್ಟ ಇದ್ದಿಲ್ಲ ಈ ಸತಿ. ಸೊ ಅದಕ್ಕೋಸ್ಕರ ತುಂಬ ನಾನು ಈ ಸತಿನೇ ತುಂಬ ಕಮ್ಮಿ ಪ್ಯಾಕ್ ಮಾಡಿರೋದು. ಅದು ಟಕ್ ಅಂತ ಒಂದು ಹಾಫ್ ಆನ್ ಅವರಲ್ಲಿ ಪ್ಯಾಕಿಂಗ್ ಮಾಡಿ ಕಂಪ್ಲೀಟ್ ಮಾಡಿರೋದು. ಅದಕ್ಕೋಸ್ಕರ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಸೊ ಏನಿತ್ತು ಕಬಡಲ್ಲಿ ಅದನ್ನು ತೊಗೊಂಬಂದಿದ್ದೀನಿ ಆಯಿತಾ. ಇದು ನೋಡಿ ಒಂಥರ ಡ್ರೆಸ್ ಇದು. ಇವತ್ತು ಐ ಆಮ್ ಟ್ರೈಯಿಂಗ್ ಅ ಡಿಫ್ರೆಂಟ್ ರೆಸಿಪಿ ಆಯಿತಾ. ನಾನು ತುಂಬ ದಿನದಿಂದ ಇದನ್ನು ಟ್ರೈ ಮಾಡಬೇಕಂತ ಅನ್ಕೋತಿದ್ದೆ. ಸೊ ದಿಸ್ ಈಸ್ ದ ರೈಸ್ ಪೇಪರ್ ಡಂಪ್ಲಿಂಗ್ಸ್. ತುಂಬ ದಿನದಿಂದ ರೈಸ್ ಪೇಪರ್ ಆಲ್ರೆಡಿ ಸ್ಟಾಕಪ್ ಮಾಡಿಟ್ಟಿದ್ದೆ, ಬಟ್ ನನಗೆ ಟ್ರೈ ಮಾಡೋಕ್ಕಾಗಿಲ್ಲ. ಬಿಫೋರ್ ಐ ಯೂಸ್ ಟು ಟ್ರೈ ಅ ಲಾಟ್ ಆಫ್ ರೆಸಿಪೀಸ್ ಬೇಬಿ ಆಗೋಕ್ಕೆ ಮುಂಚೆ. ಬಟ್ ನಾವು ಟೈಮ್ ಕನ್ಸ್ಟ್ರೈನ್ಸ್ ಇರುತ್ತೆ. ಸೊ ಐ ಕಾಂಟ್ ಡೂ ಅ ಲಾಟ್ ಆಫ್ ಏನಂತಾರೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಕ್ಕೆ ಟೈಮು ಸಿಗೋಲ್ಲ ಅಷ್ಟೊಂದು. ಆ್ಯಂಡ್ ಅಷ್ಟು ಎನರ್ಜಿನೂ ಇರೋಲ್ಲ. ಸೊ ಐ ಬಿ ಲೈಕ್ ಅಯ್ಯೋ ಆರ್ಡರ್ ಮಾಡ್ಕೊಂಡು ತಿಂದರೆ ಆಗಿಬಿಡುತ್ತೆ ಅಂತ. ಇವತ್ತು ಐ ಡೋಂಟ್ ನೋ, ಎಸ್ಟರ್ಡೇ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿದ್ದೆ, ಫಿಶ್ ಆ್ಯಂಡ್ ಪ್ರಾನ್ಸ್. ಬಟ್ ಇವತ್ತು ಐ ಡಿಡ್ಂಟ್ ವಾಂಟ್ ಟು ಈಟ್ ಸಮಥಿಂಗ್ ಹೆವಿ. ಓಕೆ, ಸೊ ಫ್ರಿಡ್ಜಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಇದೆ ಆ್ಯಂಡ್ ಆಲ್ಸೋ ಟೋಫು ಇದೆ. ಟೋಫು ಬರಲಿಕ್ಕೆ ಪನ್ನೀರ್ ಕೂಡ ಹಾಕ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಮೇನ್ ಇಂಗ್ರೀಡಿಯೆಂಟ್ ಅಥವಾ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದು ಚಿಲ್ಲಿ ಆಯಿಲ್ ಆಯಿತಾ. ದಿಸ್ ಈಸ್ ಲೈಕ್ ಆಲ್ಸೋ ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾನು ತುಂಬ ಜನರು ಯೂಸ್ ಮಾಡೋದನ್ನ ನೋಡಿದ್ದೀನಿ. ಇಟ್ ಟೇಸ್ಟ್ಸ್ ವೆರಿ ನೈಸ್ ಅಂದ್ಬಿಟ್ಟು. ಆಲ್ರೆಡಿ ಚಾಪ್ ಮಾಡಿರೋದು ಟೊಮೆಟೋಸ್ ಆ್ಯಂಡ್ ಆನಿಯನ್ಸ್ ಆ್ಯಂಡ್ ಗಾರ್ಲಿಕ್ ಇದೆ. ಅದ್ರ ಜೊತೆಗೆ ಗ್ರೇಟೆಡ್ ಸಮ್ ಕ್ಯಾರೆಟ್, ಆಮೇಲೆ ಗಾರ್ಲಿಕ್ ಆ್ಯಂಡ್ ಟೋಫು ಇದು. ಸೊ ದಿಸ್ ಇಸ್ ದ ಚಿಲ್ಲಿ ಆಯಿಲ್. ಇದನ್ನು ನಾನು ಝೆಪ್ಟೋಯಿಂದ ತರಿಸಿದ್ದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ದ ಏನಪ್ಪ ಅದು ರೈಸ್ ಪೇಪರ್ ಆಯಿತಾ. ಇದು ಗ್ಲೂಟನ್ ಫ್ರೀ ಆ್ಯಂಡ್ ಇಟ್ಸ್ ಆಲ್ಸೋ ಅ ವೆರಿ ಹೆಲ್ದಿಯರ್ ಆಪ್ಷನ್. ಸೊ ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊತೀನಿ ಫ್ರೈ ಆಗೋದಕ್ಕೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸೊ ಫಸ್ಟ್ಲಿ ಗಾರ್ಲಿಕ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಸಮ್ ಕ್ಯಾರೆಟ್ಸ್, ಆಮೇಲೆ ಟೋಫು ಸ್ಕ್ರ್ಯಾಂಬಲ್ ಮಾಡಿ ಹಾಕೋಬೇಕು, ಆಮೇಲೆ ಸಾಲ್ಟ್. ಇದ್ರ ಜೊತೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕೋಬೋದು. ಅಲಾಂಗ್ ವಿತ್ ಚಿಲ್ಲಿ ಆಯಿಲ್ ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಳ್ಳೋದು. ಸ್ಟಫಿಂಗ್ ಹಾಕಬೇಕು ಇದ್ರೊಳಗಡೆ ಸ್ಟಫಿಂಗ್ ಹಾಕ್ಬೇಕು. ಈ ಥರ ರೋಲ್ ಮಾಡೋದು. ಇದನ್ನು ಬೇಕಿದ್ರೆ ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬೋದು ಪ್ಯಾನಲ್ಲಿ. ಐ ಡೋಂಟ್ ವಾಂಟ್ ಟು ಡೂ ಇಟ್ ಇವತ್ತು. ಸೊ ಇವತ್ತು ಆಲ್ರೆಡಿ 3 ಮಾಡಿದ್ದೀವಿ. ಸೊ ಯಾ ಗೈಸ್, ರೈಸ್ ಡಂಪ್ಲಿಂಗ್ಸ್ ಆರ್ ರೆಡಿ ಇವಾಗ.
ಇಟ್ಸ್ ಸೋ ಯಮ್ಮಿ. ನಾನು ಆಲ್ರೆಡಿ ಟೇಸ್ಟ್ ಮಾಡಾಗಿದೆ. ನೀವು ಯಾರನ್ನ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಇಟ್ಸ್ ಸೋ ಈಸಿ ಟು ಮೇಕ್ ಆ್ಯಂಡ್ ಆಲ್ಸೋ ಒಂದೊಂದು ದಿನ ಏನು ತಿನ್ನಬೇಕಂತ ಅನಿಸ್ತಾ ಇದ್ದಾಗ ಇಟ್ಸ್ ಡೆಲಿಷಿಯಸ್ ಆ್ಯಂಡ್ ಆಲ್ಸೋ ಇಟ್ಸ್ ಹೆಲ್ದಿ. ಡೆಫಿನೆಟ್ಲಿ ಗೋ ಅಹೆಡ್ ಆ್ಯಂಡ್ ಟ್ರೈ ದಿಸ್. ಸೊ ಯಾ, ಅಷ್ಟೇ ಇವತ್ತಿನ ವ್ಲಾಗ್.